ಯಾರಿಗಾದ್ರೂ ಅರ್ಧದಲ್ಲಿ ನೋವಿದ್ದರೆ ಅಥವಾ ಮೊಳಕೆ ಕಾಯಿ ಮೂಲವೇದಿ ಅಂತ ಹೇಳ್ತಾರೆ, ಅದು ಯಾವುದಾದ್ರೂ ಸಮಸ್ಯೆ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಅವರು ಡೀಟೇಲ್ಸನ್ನು ನಿಮಗೆ ಶೇರ್ ಮಾಡ್ತೀನಿ. ಅತ್ತೆ ಅತ್ತೆ ನಮ್ಮತ್ತೆ ನನ್ನ ದಡ್ಡ ಅಂತಾರೆ, ನಮ್ಮತ್ತೆ ನಾ ಯಾಕ್ರ ಕಮ್ಮಿ. ನೋಡು ನಮ್ಮ ಅಣ್ಣನ್ ನೋಡು, ಎಂತ ಭೂಕಂಪ ಬಿರುಗಾಳಿ ಬಂದ್ರು ಅಲ್ಲಾಡದೆ ಇರೋನು. ಹಲೋ ನಮಸ್ತೆ ಎಲ್ಲರಿಗೂ, ನಮ್ಮ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ರೊಟ್ಟಿ ಪಲ್ಯ ಏನಮ್ಮ, ಎತ್ತಮ್ಮ ಇದು ರೊಟ್ಟಿ ಸುಡುತ್ತೆ ಏನಮ್ಮ ಇದು ಹೊಟ್ಟೆ ಮೆಣಸಿನ್ಕಾಯಿ. ಆಮೇಲೆ ಮತ್ತೇನು ಹಾಕಿರಿ, ಏನು ಹಾಕಿರಿ? ಹಾಂ ಇದು ಮುಳುಗ ಯಾವ ಬೇರೆ ಇವೆ ನೀವು? ಹೌದು, ಇದು ಹೆಂಗೆ ಸರಿಯಾಗುತ್ತೆ ನಮ್ಮ ರೊಟ್ಟಿ ಮತ್ತು ಹೊಟ್ಟೆ ಮೆಣಸಿನ್ಕಾಯಿ. ಆಮೇಲೆ ಇದು ಮುಳುಗ ಎಲ್ಲ ಇದು ಇದಕ್ಕೆ ಏನಕ್ಕೆ ಬದನೆ ಯೂಸ್ ಮಾಡ್ತಾರಲ್ಲ, ಉದ್ದ ಮುಳುಗಾಯಿ ಅಂಥದ್ದು ಯಾವುದಕ್ಕವ? ವಾಂಗಿಬಾತಿ ಬಳಸೋಂಥ ಬದನೆಕಾಯಿ, ಉದ್ದ ಬದನೆಕಾಯಿ ಪಲ್ಯ ಮತ್ತು ರೊಟ್ಟಿ. ಅವನ್ನ ಮಲಗ್ಸೋಕ್ಕೆ ಏನೇನೋ ಪ್ರಯತ್ನ ಪಟ್ಟರು, ಯಾರ ಕೈಯಿಂದನೂ ಸಾಧ್ಯ ಆಗಲಿಲ್ಲ. ಅವನು ಯಾತಕ್ಕೆ ಮಂಕಂದನು ಹಾಂ ಓಕೆ. ಅಡುಗೆ ಕೋಣೆಗೆ ಇರು ನೀನು, ಬರೆಯ ಅಡುಗೆ ಮಾಡ್ಕೊಳ ನೋಡ್ಕೊಂತ. ಅತ್ತೆ ಅತ್ತೆ ನಮ್ಮತ್ತೆ ನನ್ನ ದಡ್ಡ ಅಂತಾರೆ, ನಮ್ಮತ್ತೆ ನಾ ಯಾಕ್ರ ಕಮ್ಮಿ ಹೇಳತ್ತಿ. ನೋಡೀಗ ಮೇಡಮ್ ಬೇಗ ನೆಲ ಒರೆಸ್ರಿ. ನಿನ್ನೆನ ಒರೆಸಿದ್ರ ಅಲ್ಲಿ ಹೂವ ತಿರು ಅದ್ರ ಕದ ಸೌಂಡ್ ಆಗ್ತೈತಿ ಅದ್ರೊಳಗೆ. ಅಮ್ಮ ವಾ ಬಂಗಾರಿ ಏನವದು? ಆಸೊಂದು ಆಟ ಸಾಮಾನು ಇಟ್ಕೊಂಡ್ರು ಆಟ ಸಂಬಂಧ ಕಾಡಲ್ಲ. ಏನಾರ ಇದು ಬೇಕು ನಿನಗೆ, ಪಾತ್ರೆ ಮುಚ್ಚುಳ. ಇವರು ಇಂಟರ್ನೆಟ್ ಏರಿಸ್ತದಾರೆ, ಸುಮ್ಮನಿರಲಿ. ನೈಟು ಏಕಾದಶಿಗೆ ಮಾಡಿದ್ದು ಕಲಸ ರೊಟ್ಟಿ ಈಗ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮಲ್ಲಿ ಮಾತ್ರ. ತಿಂತೀನವ ರೊಟ್ಟಿ ರೆಡಿ ಆಗ್ತಿದ್ದಾವೆ. ಅಪ್ಪಸ್ ಬಂತು ಇಲ್ಲ ಅಂತಮ್ಮ, ಅಲ್ಲ ರೊಟ್ಟಿ ರೆಡಿ ಆಗ್ತಿದ್ದಾವೆ ಅಂತೀನಿ ಇಲ್ಲ ಅಂತದನು. ರೊಟ್ಟಿ ತಿಂತೀಯಾ? ರೊಟ್ಟಿ ತಿಂತೀಯ? ರೊಟ್ಟಿ ತಿನ್ನಲ್ಲ. ತಂದಾಗ ಈ ಮಿಷಿನ್ನು ಹೆಂಗೆ ಡ್ರೈ ಆಗೋದು ಅಂತಂದರೆ, ಬಟ್ಟೆಗಳು ಮಿಷಿನ್ ಒಳಗಳಿಂದ ತೆಗೆದ ತಕ್ಷಣ ಒಂದು ಐರನ್ ಮಾಡಿ ಹಾಕ್ಯಬೋದಿತ್ತು, ಆ ಲೆವೆಲ್ಗೆ ಡ್ರೈ ಆಗೋದು. ಈಗ ಡ್ರೈ ಆಪ್ಷನ್ನು ಬರ್ತಾಯಿಲ್ಲ, ಫುಲ್ ಡ್ರೈ ಆಗ್ತಾಯಿಲ್ಲ ಬಟ್ಟೆಗಳು. ಮಿಸ್ಟರ್ ಟೆಕ್ನಿಕ್ಕಿಗೆ ಟೆಸ್ಟ್ ಮಾಡೋಕ್ಕೆ ಹೇಳಿದ್ವಿ, ಟ್ಯಾಬ್ ಹಿಡ್ಕೊಂಡು ಭಾರಿ ಇನೋವೇಷನ್ ಮಾಡ್ತಿದ್ದಾರೆ. ಚಾಟ್ GPT ನೋಡ್ತೀನಿ, ಜಿಮಿನಲ್ಲಿ ನೋಡ್ತೀನಿ ಅಂತ ನೋಡಿ. ಇದು ಸ್ಪಿನ್ನು ಆನ್ ಆಗಿದೆ, ಸ್ಪಿನ್ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಬಟ್ ಟೆಂಪ್ರೇಚರು ಕೋಲ್ಡಲ್ಲೇ ಇದ್ದೇವ್ರು. ಇದು ಈ ಟೆಂಪ್ರೇಚರು ಐತಲ್ಲ 20, 30, 40, 60, 95 ಅಂತ ಈ ಟೆಂಪ್ರೇಚರ್. ಅಕ್ಕ ಎತ್ತಕ್ಕಲೆ ರೊಟ್ಟಿಯ ಅದಕ್ಕೆ ರೋಡಲ್ಲಿ ಹಾಂ ಆಯ್ತಕ್ಕ, ರೊಟ್ಟಿ ಆಯ್ತಕ್ಕ. ಸುಡು. ಚರಿತಾ ಸೈಕಲ್ ಅಭ್ಯಾಸ ಮಾಡ್ತಿದ್ದಾರೆ ಚರಿತವರು. ರಿಗ್ಗಿ ಅವ್ರ ಅತ್ತೆಯವರು ಚರಿತರವ್ರನ್ನ ಸೈಕಲ್ ನೋಡ ನನ್ನ ಮಗನ್ನ ಆ ಕಾಲ ಅದ್ರ ಮೇಕ್ ಹಿಡ್ದಂಗೆ ಸುಮ್ಮನೆ ಇದು ಮಾಡ್ತಾನೆ. ಅದೇನು ಕ್ವಶನ್ ಕೇಳ್ತದಾನೆ, ಹೇಳಪ್ಪ. ಪ್ಲೇ ಸ್ಟೋರಿಂದ ಡೌನ್ಲೋಡ್ ಒಟ್ಟಿನಲ್ಲಿ ಎಲ್ಲ ಮೊಬೈಲಲ್ಲಿರೋ ಎಲ್ಲ ಆ್ಯಪ್ಸು ಅಪ್ಡೇಟ್ ಆಗ್ತವೆ. ಹೌದು, ಒಂದು ಆ್ಯಪ್ ಅಪ್ಡೇಟ್ ಆಗಲ್ಲ. ಯಾವ ಆ್ಯಪ್ ಅದು? ಪ್ಲೇ ಸ್ಟೋರ್. ಪ್ಲೇ ಸ್ಟೋರ್ ಅಪ್ಡೇಟ್ ಆಗಲ್ಲ. ಕೇಳ್ಬೇಕಾದ್ದೆ ಕ್ವಶನ್ ಇದು.
ಎಸಿಯೋ ನೋಡೋಣ ಈಗ ಏಯ್ ಹತ್ ಯಾರನ್ನೂ ನೋಡಲ್ಲ ಬಿಡ ಅವನು ಎಸಿಬೇಕಾರಂತೂ ಯಾರನ್ನೂ ತಿರುಗಿ ನೋಡಲ್ಲ ಅಕ್ಕ 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 ಹಕ್ ಹಕ್ ಹಾಗ ಅವನು ತೆಗೆದು ತಕ್ಕಂದು ಇಟ್ಕೊಂತಾರೆ ಎಸಿ ಹತ್ಲಾಗೆ ಲೇ 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 ಡಿಡ್ಡಿ ಬನ್ನಿ ಬನ್ನಿ ಖಾರ ಐತೆ ನೆಕ್ಸ್ಟ್ ನೋಡಿ ಹೆಂಗೆ ಆಡ್ತಾನೆ ಸುಮ್ಮನೆ ಇರಲ್ಲ ವಿಡಿಯೋ ಮಾಡ್ತೀನಿ ಊಟಕ್ಕೆ ಕೂತಿದ್ದಾರೆ ಈಗ ನಾವು ಊಟ ಮಾಡ್ತಾ ಇದ್ದೀವಿ. ವಸ್ತ್ರದಲ್ಲಿ ಗೋಲ್ಡ್ ಶಾಪ್ ಯಾವ ಓಪನ್ ಇದೆ ನೋಡು ಅಂತ ಹೇಳಿದ್ರೆ ಇವರು ತಪಸ್ ಮಾಡ್ತಿದ್ದಾರೆ. ಶ್ರೀನಿಧಿ ವೆಜ್ಜು ಯಾವ್ದು ಓಪನ್ ಐತಿ ಹೇಳ್ಬೇಕು ಮತ್ತೆ ಸುಮ್ಮ ಕೂತ್ಕೊಂಡ್ರೆ ಕಾಲ್ ಮಾಡಿ ನೋಡೋಣ ಏನಂತಾರೆ ಅವರಿಗೆ. ವಾಟ್ಸಪ್ ಕಾಲ್ ಮಾಡು ವಾಟ್ಸಪ್ ಏನಂತಾರೆ ಮಗಿ ತಿಂದು ಉಳಿದಿದ್ದು ನನಗೆ ತಿನ್ನಿಸ್ತಾ ಇದು ಫಸ್ಟ್ನೇ ಮಗ ಅದಕ್ಕೆ ಬೇಡ ಸಾಕು ಚೆನ್ನಾಗಿದೆ. ಹೇಳಿ 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 ಅಯ್ಯ ಹೇಳಿ ಒಂದು ಕೇಳಿದ್ರಂತ ಯಾರು ಗಪ್ಪ ಮಾತಾಡೋದು ಅಂತ ಡೈಲಾಗ್ ಅಲ್ಲೊಂದು ಕೈ ಹಾಕ್ರಿ ಒಂದು ದಾಟು ಸಾಮಾನು ಐತಿ ಕೊಯ್ಯು ಹಾಕ್ತಾರೆ ಕೈಯಲ್ಲಿ ಹೋಗುತ್ತದ ರಡೆಗಾಸಿ ಸಣ್ಣದು ಎಲೆ ಎಲೆ ಸಿಗಾಕಿನದ್ದವರು ಕೈ ಸಿಗಾಕಿ ಅಂತ ತಿಳ್ಸಾಕ್ಬಿಡು. ಅವನಲ್ಲಿ ಕೂತಾನೆ ಆ ಮಣೆ ಏರ್ಸೋದನ್ನ ಕೊಟ್ಟರೆ ಅದು ಹೆಂಗೆ ತುಂಬಿಡ್ತಾನೆ ಚೆಲ್ಲಿದ್ರೆ ಹೋತೆಲ್ಲ ಹೊಡಿಕೊಂದು ಹೋಗಿಲ್ಲ. ಹೊಡಿಗೆ ಹೋಗಿದಾವ ಬರ್ತದೆ ಹೊಡಿಗೆ ಹೋಗಿದಾವ. ನೋಡು ನಮ್ಮ ಅಣ್ಣನ್ ನೋಡು ಎಂತ ಭೂಕಂಪ ಬಿರುಗಾಳಿ ಬಂದ್ರು ಅಲ್ಲಾಡದೆ ಇರೋನು ಈ ನೋನ ಮನ್ಸಲ್ಲಿ ಇಟ್ಕೊಂಡು ಹೇಗ್ ನೊಂದು ಬೆಂದು ಕಂಗಾಲಾಗಿತ್ತ ನೋಡು. ಮೀಟ್ರು ಬೇಕು ಮೀಟ್ರ್ ಈ ತರ ಮಾಡಕ್ಕೆ ನ್ಯಾಷನಲ್ ಲೆವೆಲ್ ಅಲ್ಲಿ ಯೋಗ ಚಾಂಪಿಯನ್ಶಿಪ್ ಹೋಗಿದೆ ಅವಾಗ ಕಲ್ತಿದ್ದು. ಸುಮ್ಮನೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಬಿಟ್ಟಿದ್ದಷ್ಟೇ. ನೋಡು ನಮ್ಮ ಅಣ್ಣನ್ ನೋಡು ಎಂತ ಭೂಕಂಪ ಬಿರುಗಾಳಿ ಬಂದ್ರು ಅಲ್ಲಾಡದೆ ಇರೋನು ಈ ನೋನ ಮನ್ಸಲ್ಲಿ ಇಟ್ಕೊಂಡು ಹೇಗ್ ನೊಂದು ಬೆಂದು ಕಂಗಾಲಾಗಿತ್ತ ನೋಡು. ನಾನು ಓದಿದ್ ಕಡಿಮೆನೆ ಆದ್ರೆ ಓದಿದ್ದೆಲ್ಲ ಈ ಮನುಷ್ಯನ್ ನೋಡ್ಕೊಂಡೆ. ಅವನು ಹಿಟ್ಟು ಹೆಜ್ಜೆಯಿಂದನೇ ಹೆಜ್ಜೆ ಇಟ್ಟು ನಡ್ಕೊಂಡು ಬಂದವನು ನಾನು. ಈಗ ವಸ್ತುರ್ಗ ಚಿಕ್ಕ ಗೋಲ್ಡ್ ಶಾಪಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಈಗ ಇರು ಬಟ್ಟೆ ಇಲ್ಲಿದ್ದಾವೆ ಇದೇ ಲೈನ್ ಪ್ರಕಾರ ಎಲ್ಲಿ ಬರುತ್ತೆ ಅಷ್ಟು ಮಾತ್ರ ಬಟ್ಟೆಗಳು ತೆಗಿಬೇಕು. ಜಿಂದಾಜ್ ಹಣ್ಣನ್ನು ನೋಡ್ರಿ ಹಣ್ಣನ್ನ ಒಳಗಷ್ಟ ಕಷ್ಟ ಇಟ್ಕೊಂಡು ಹೆಂಗೆ ವಸ್ತುರ್ಗದಲ್ಲಿ ಶಾಪು ಓಪನ್ಗಳು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜ್ಯುವೆಲರಿ ಶಾಪ್ ಹುಡುಕ್ತದೀವಿ. ರಾಯಲ್ ಕಿಡ್ ಜೋನ್ ಕಿಡ್ಸ್ ಸೆಕೆಂಡ್ ರೋಡು ಫಸ್ಟ್ ರೋಡಲ್ಲೆಲ್ಲ ಕ್ಲೋಸ್ ಆದಾವೆ. ಸೆಕೆಂಡ್ ರೋಡನ್ನು ನೋಡಂಬ್ರಿ. ಬತ್ತಿ ಪ್ಯಾಕ್ ಬೇಕು ಅಂತು ತಗೊಂಡೀವಿ. ಹತ್ತಿಲ್ಲಿ ಹೊಸಿತಾ ಇದ್ರು ಮೊದಲೆಲ್ಲ, ಈಗೆಲ್ಲ ರೆಡಿಮೇಡ್ ಬಂದು ಅವರೆಲ್ಲ ರೆಡಿಮೇಡ್ ತಗೊಂಡಂಗಾಯ್ತು. ಎಷ್ಟು ಬರುತ್ತೆ ಅದು? ಎಷ್ಟು 181 ಮಿಲಿ ಬರುತ್ತೆ. ಕಡಿಮೆ ಇಲ್ವಾ? 100 ರೂಪಾಯಿ ಕಡಿಮೆ ಕೊಟ್ಟು ಇಲ್ಲ ನಾವು ಜಾಸ್ತಿ ಹೇಳಿದರೆ ಸ್ಟೋನ್ ಏನು ಇದಾಗಲ್ಲ ಸುಮಾರಕ್ಕೆ ಏನಾಗಲ್ಲ.
ಹಂಗೇನಾಗಲ್ಲ. ಜೊತೆಗೆ ಒಂದು ಪೌಚ್ ಕೊಟ್ಟರು, ಚೇಂಜ್ ಇಲ್ಲ ಅದೇನು ಗೋಲ್ಡ್ ಪೌಚ್. ಗೋಲ್ಡ್ ಪೌಚ್ ಇದು ಗೋಲ್ಡ್ ಪೌಚ್. ಇದು ನಿನಗಿದು ಸೀಸ್ ಕಡ್ಡಿ ಇಟ್ಕೊಂಡು ಗೋಲ್ಡ್ ಪೌಚು ಸೀಸ್ ಕಡ್ಡಿ ಇಟ್ಕೊಂಡು ಫೋನ್ ಮಾಡೋಣ. ಚಿರತೆಗೆ ವಿಟಮಿನ್ ಡಿ ತೆಗೆದು ಟಾನಿಕ್ ಬೇಕಂತೆ. ನಮ್ಮ ಸ್ವಾಮಿಗಳು ಈಗ ಹೇಳ್ತಿದ್ದಾರೆ, ಗ್ರೂಪ್ ಈ ಥರದ್ದು ಯಾವುದು ಇದೆ. ಎರಡೂ ಕೆಲಸ ಈಗ ಮೂಗರಾಗ್ತಿತ್ತು, ತಗೊಳೋದಾಯಿತು, ಹೊಟ್ಟಿದ್ವಿ. ನಮ್ಮ ಸಾಹೇಬ್ರು ಹಾಕೋ ಸುಮ್ಮನೆ ಇದ್ದಾರೆ. ಕುರ್ಕುರೆ ಬೇಕಂತ ಅವರಿಗೆ. ಬೇಕಾ ಸರ್ ಕುರ್ಕುರೆ? ಇರಲಿ ತಳಿ. ಕ್ಯಾಬು ಆಟ ಆಡ್ತಿದಾರಪ್ಪ ಯಾರೇ. ನಮ್ಮ ಯಜತ್ಗೋರ್ಗೋಸ್ಕರ ಅತ್ತೆ ಅತ್ತೆ ನಮ್ಮತ್ತೆ ನನ್ನ ದಡ್ಡ ಅಂತಾರೆ ನನ್ನ ಅತ್ತೆ ಅಂತ ಒಂದು ಹಳೆ ಸಾಂಗ್ ಐತೆ. ಅವ್ನು ಕೇಳಿಲ್ಲ ಅಂತದೇನೆ, ಅದನ್ನ ಕೇಳಿಸ್ತೀವಿ. ಈಗ ಇದನ್ನು ವಿಡಿಯೋ ಹೆಂಗೆ ಮಾಡೋದು? ಮೊಬೈಲಾಗೆ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಗೋಲ್ಡ್ ಶಾಪ್ ಓಪನ್ ಇರಲಿಲ್ಲ ಹೊಸದುರ್ಗದಲ್ಲಿ. ಒಂದು ಅಣ್ಣ ಜೀವನದಲ್ಲಿ ಬೇಸರ ಆದಂಗೆ ಕೂತಿದ್ದ. ಇವತ್ತು ಅವನಿಗೆ ವ್ಯಾಪಾರ ಮಾಡಿ ಖುಷಿ ಆಗ್ಬಿಟ್ಟಿದ್ದ ಫುಲ್. ಮುಗತ್ತಿ ಮೂನ ನೋಡೋ ಇವತ್ತು ನಾಳೆ ನಾ ಭಾರಿ ಜನ ಬರ್ತಾರೆ. ನಮಗೆ ಚಿನ್ನರಜ್ಜ ಹಿಂಗೆ ನಿಂತ್ಕೊಂಡ್ರೆ ಹಿಂಗೆ ಆಗುತ್ತೆ ಅಂತ ಹೇಳ್ಬಿಡೋದು. ನಮ್ಮ ಅಪ್ಪನ ಸರ್ಪಣ್ಣಿಗೆ ಎದಿ ಹಣ್ಣು ಪಚ್ಚು ಹಣ್ಣು ಅಂತ ಬರೋದಲ್ಲ, ಅದಕ್ಕೆ ತೊಂಡೆಗಳಕ್ಕೆ ಮ್ಯಾಕೆ ಕುರಿ ಎಲ್ಲ ಒಳಗವಾಗ ನಮ್ಮ ಅಪ್ಪ ತೋರಿಸಿತ್ತು ನನಗೆ. ಒಂದು ಈಸ್ತಾರಲ್ಲ, ನಾ ಇವಾಗ ಆತಾಗ ನಾನು ಒಬ್ಬನೇ ಮಾಡೋದು. ನಮ್ಮ ಅಪ್ಪನ ಮಾಡ್ತಿತ್ತು ಅಲ್ಲಿ. ಈಗ ಬಿಲ್ಡಿಂಗ್ ಮನೆಗೆ ಹೋದಾಗ ಇದಕ್ಕೆ ಮಾಡುತ್ತೀವಿ. ಇದಕ್ಕೆ ಬಾರಿ ಎಲ್ಲಿಗೆ ಹೋಗಿ ಮತ್ತೆ ಏನು ಮಾಡ್ತೀವಿ. ಈಗ ಅಲ್ಲಿ ಡಿಸ್ಕಷನ್ ಆಗ್ತಿದ್ದದ್ದು ಅಣ್ಣನ ಹೆಸರು ಗೋವಿಂದಪ್ಪ ಅಂತೇಳಿ. ಯಾರಿಗಾದ್ರೂ ಅರ್ಧಲ್ಲಿ ನೋವಿದ್ದರೆ ಅಥವಾ ಮೊಳಕೆ ಕಾಯಿಲೆ, ಮೂಲವೇದಿ ಅಂತ ಹೇಳ್ತಾರೆ, ಅದು ಯಾವುದಾದ್ರೂ ಸಮಸ್ಯೆ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಅವರು ಡೀಟೇಲ್ಸನ್ನು ನಿಮಗೆ ಶೇರ್ ಮಾಡ್ತೀನಿ. ನಿಮಗೂ ಅನುಕೂಲ ಆದರೆ ನೋಡಿ. 100% ಮೂಲವೇದಿಗೆ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳ್ತಾರೆ. ಹಾಂ, ಖಂಡಿತವಾಗ್ಲೂ ಆ ಟ್ರೀಟ್ಮೆಂಟು 100% ಹುಷಾರಾಗುತ್ತೆ ಅಂತ ಹೇಳ್ತಾರೆ. ನಿಮಗೇನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ಹೇಳ್ತೀನಿ. ರೂಮಿಗೆ ಹಾಕ್ಯವ ಹುಡ್ದಾರ ಕಡ್ದಿದ್ದಾರೆ. ಹುಡ್ದಾರ ಚಿರತೆಗೆ ಹುಡ್ದಾರ ಇಲ್ಲದ ಬಡದಾಸ ಅಂತ. ಹಂಗಂದು ಹುಡ್ದಾರ ಕಟ್ತಲ್ದರು ಬಡದಾಸ ಅಂತ ಏನೋ ಅಂತಿದ್ರಪ್ಪ. ಹುಡ್ದಾರ ಇಲ್ಲದ ಬಡದಾಸ ಅಂತ. ಬಡದಾಸ ಹಂಗಂದ್ರೆ ನೋಡ್ಸಕ್ಕೆ ಬಡದಾಸ. ಅಲ್ಲ ನೀನು ಈಗ ಗೋಯಿಂಗ್ ಟು ಅಜ್ಜಿ ಮನೆ. ಮಧ್ಯಾಹ್ನದ ಊಟಕ್ಕೆ ಎಲ್ಲ ಇದೇ ಮನೆ. ಎಸ್ ಅಲ್ವಾ? ಅದಕ್ಕೆ ಡಬಲ್ ಎಸ್ ಹಾಕಿರೋದು. SS ಸ್ಕ್ವಯರ್ ಅಂತ ಹಾಕ್ಸ್ಬೇಕಿದ್ದೇವರು. SS ಸ್ಕ್ವಯರ್ ಅಂತ ಹಾಕ್ಸಿದ್ರೆ ಶ್ರೇಯಣ್ಣ, ಸುಜಾತೆ, ಶಶ್ಮಾಮ, ಶ್ರೇಯ ಅಲ್ಲ. ಡಬಲ್ S ಸ್ಕ್ವಯರ್ ಅಂತ ಹಾಕ್ಸಿದ್ರೆ ಮೇಲೆ 2 ಅಂತ ಹಾಕ್ಸಿದ್ರೆ ಚೆನ್ನಾಗಿರ್ತಿತ್ತು. ಅಡಿಕೆ ಸೊಸೆ, ಅಡಿಕೆ ಗಿಡ, ಜರ್ಮನಿ ಟುಚ್ಚಿಗಟ್ಟಿ. ಜರ್ಮನಿಯಿಂದ ಚಿಕ್ಕಯ್ಯಗಟ್ಟಿಗೆ ಇಂಟರ್ನೆಟ್ಟಲ್ಲಿ ನೇರ ಸಂಪರ್ಕ. ಅಜ್ಜರ ಮನೆಯಲ್ಲಿ ಅವಲಕ್ಕಿ ತಿಂಡಿ ಬೋಂಡ. ಶರಣ್ಯ ಅಕ್ಕ ಅವರು ಇಂಡಿಯನ್ ಆಯಿಲ್ ಎಲ್ಲ ನಡೆಯಲಿರುತ್ತೆ. ಜರ್ಮನ್ ಕಾರ್ ತಂದಿದ್ದಾರೆ ಜರ್ಮನಿಯಿಂದ. ತೆಗೆದು ನೆಲಕ್ಕೆ ಹೊಸ್ತ್ರೆ ಮುಗೀತದು. ಅಲ್ಲೋಡಲ್ಲಿ ಇಸ್ಕೊಳಕ್ಕೆ ಅಲ್ಲೋಡಲ್ಲಿ F1 ಕಾರ್ F1. ಬಂತು ಜರ್ಮನ್ ಕಾರು ಬಂಗರಿ ಶರಣಕ್ಕಂದು. ಅಲ್ಲೇ ಬಂತು 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 ಅಲ್ಲೇ ಬಂತು ಬಂತು ಒಬ್ಬ ಒಬ್ಬ ಅಲ್ಲೇ 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 ಅಲ್ಲೇ
ಕಳ್ಳನ ಮಕ್ಳು ಏನೋ ಮಾಡ್ತಾ ಇರ್ತದೆ ಚರಿತ ಅವ್ರ ರಜ್ಜ ಊರಿಗೆ ಹೋಗಿ ಬರ್ತದಾನೆ. ರಜ್ಜಿ ಊರಿಗೆ ಹೊರಟನೀಗ. ಅಲ್ಲೇ ಇರ್ತಾರೆ ಊರಿಗೆ ಹೋಗ್ತಿರುವ ಎಲ್ಲ ಲಗೇಜ್ ನೋಡ್ರಿ ಅವನೇ ಎತ್ಕೊಂತದಾನೆ. ಸರಿಮಾ ಅಪ್ಪೆ ಮತ್ತೆ ಹೆಂಗೆ ಜರೋ ನೀನು ಹಂಗೆ ಮಾಡ್ಬಾರ್ದಾಯ್ತು. ಅಲ್ಲಿ ಸೈಡ್ ಇಟ್ಟಿರ್ಬೇಕಿತ್ತು, ಕೂತ್ಕೊಂಡೆ ಬಿಟ್ಬಿಡ್ಬೇಕಿತ್ತು ಬರ್ರಂತ. ಈಗ ಊರಿಗೆ ಹೋಗುವ ಸಮಯ, ಅಮ್ಮನ ಮೂಲ ಸ್ಥಾನಕ್ಕೆ ಹೋಗುವ ಸಮಯ. ಊರಿಗೆ ಹೋಗಕ್ಕೆ ಮನಸ್ಸು, ಇದು ದೌರು. ಅವ್ರ ಅಜ್ಜಿ ಊರಿಗೆ ಹೊಟ್ಟನೆ ದೇವರು. ಮಳೆ ಬರ್ತೈತೆ, ಅವ್ರತ್ತೆ ಒಳ ಕೂತೈತೆ ಹೊಳತದಾನೆ. ಅಮ್ಮ ಭಾರಿ ಮಳೆ ಬರ್ತೈತೆ, ಭಾರಿ ಮಳೆ. ದೇವ್ರು ಹೊರಡಕ್ಕೆ ಮಳೆ ಬರ್ತೈತೆ. ಮಳೆ ಬರ್ತೈತೆ. ಹ್ಞೂ ಹಂಗಾರಿ ಬಾಯ್. ಅಜ್ಜರ ಊರಿಗೆ ಬಿಟ್ಟು ಬರೋಕ್ಕೆ ಹೊರಟ್ವಿ. ಅಲ್ಲಿ ತಾತ ಅಜ್ಜಿ ಅವ್ರ ಅತ್ತೆ ಯಾರು ಹೊತ್ಕೊಂಡಿಲ್ಲ ಅಂತ ಚರಿತ ಹತ್ಬಿಟ್ಟ. ಬರ್ರಿ ಯಾರು ಹೊತ್ಕೊಂತ ಇಲ್ಲಲ್ಲ ಅಂತ ಯೋಚನೆ ಮಾಡ್ತದೆ. ನೀ ಕೂತ್ಕೊಂಡು ಏನಪ್ಪ ಹಿಂಗೆ ಆಗೋಗ್ಬಿಡ್ತಲ್ಲ ಜೀವನ ನಂದು. ಮಳೆ 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 ಚರಿತ ಮಳೆ ನೋಡಿ. ನೋಡಿ ಇವಾಗ ನಮ್ಮ ಆಂಟಿ ಊರಿಂದ ನನ್ನ ತಂಗಿ ತಮ್ಮನ್ ಅಲ್ಲೇ ಹೆಂಗ್ ಮಾತಾಡಿಸ್ತಾ ಇದ್ದಾನೆ ನೋಡಿ. ಬಣ್ಣ ಗಿಣ್ಣೆಲ್ಲ ಬಳಸಿರಲ್ವಾ ನಿಮ್ಮ ಬಿಟ್ಟ ಮೇಲೆ? ಹಳೇ ಸ್ಕೂಲು ಪಿನ್ನದು ಈಗ ಹೆಂಗೈತವ ಬಿರು? ಹಾಲಲ್ಲಿ ಗೇರ್ ಆಗ್ತಿದೆ. ಬ್ರೇಕ್ ಅಲ್ಲ ಇದು, ಕಾಲಾಗ ಆಗ್ತಿಲ್ಲ. ಶಿವನಾಗಿದ್ದರು ನಿಮ್ಮೂರಿಗೆ ಬಂದರೆ ಮೇಕೆ ಅಲ್ಲ, ಮೆಕ್ಕೆಜೋಳ. ನೋಡಿ ಟ್ರೈನ್ ಹೋಗ್ತೈತೆ. ಈಗ ಟ್ರೈನ್ ಕೆಳಗೆ ನಾವು ಹೋಗ್ಬೇಕು, ನಮ್ಮ ಮೇಲೆ ಟ್ರೈನ್ ಹೋಗುತ್ತೆ. ಏನಿದು ಹಿಂಗೆ ಕೂತ್ಕೊಳ್ಳವು ಬೀಳ್ತಿತ್ತೀಗ. ಟ್ರೈನು ಬಿದ್ದಿದ್ದತ್ತು ಮತ್ತೆ ನಾವು ಹೋಗಬಿಡ್ತಾವ. ನೋಡು ಅದಕ್ಕೆ ಹೆದರಿಕೆ ಆಗ್ಬಿಡ್ತದೆ. ಅದೇ ಓಡೋಗ್ಬಿಡ್ತು ಬೇಗ. ಗೊತ್ತೀವಿ ಅಂತ. ನಾನು ಹೊಸಳ್ಳಿಗೆ ಹೋಗೋದು, ನಾನು ಯಾವ್ದಾರು ಹೈವೇದಾಗ ಹೋಗ್ತಿದ್ದೆ ಅನಿಸ್ಬಿಡ್ತು ನನಗೆ. ಇವೆಲ್ಲ ಸಿಂಬಲ್ ಹಾಕಿದ್ದಾರೆ ಇವನ್ನೆಲ್ಲ. ನೈಟ್ ಟೈಮಲ್ಲಿ ಬೇಕಿತ್ತಿದ್ದು ಹೈವೇದವ ಕೆಂಪು. ನಾವು ಒಂದು ಟೈಮ್ ನಾನೇ ಸೈಡಿಗೆ ಹೋಗ್ಬಿಟ್ಟಿದ್ದೀನಿ ಯಾವುದೋ ಕಾರ್ ಬಂದು. ಮಣ್ಣು ಹಾಕಿ ಆ ಕಡೆ. ಚರಿತ ರಜ್ಜೂರು ಊರಿಗೆ ಬಂದಾಯಿತು. ಈಗ ಮಿನಿ ಸ್ನಾನ ಆಗ್ತೈತೆ. ನಾವು ಟೀ ಕುಡ್ತಿದ್ದೀವಿ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಬಾಯ್.